ಎಷ್ಟು ಚೆನ್ನಾಗಿ ಪ್ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ನೋಡಿ ಬ್ರದರ್, ಏನಾಗುತ್ತೆ ಮಾಡ್ಕೊಡಿ, ಸೆಟಲ್ ಮಾಡ್ಕೊಡಿ, ನಮ್ಗೆ ಬೇಕಾದವರು ಅಂತ ಇಷ್ಟ ಮಾಡ್ಬಿಟ್ಟು ಅದು ದೊಡ್ಡದಾಗಿ ತೋರಿಸ್ತಾ ಇದ್ದೀರಲ್ವಾ, ಇದು ತಪ್ಪಲ್ವಾ? ತಿರ್ಗಾ ಹಿಂಗೆ ಜಮೀರ್ ಹಂಗೆ ಅಂತ. ಅದಕ್ಕೆ ಅವ್ರು ಏನು ಒಳ್ಳೆ ಕೆಲಸ ಮಾಡ್ತಾರಲ್ವಾ, ಫಸ್ಟ್ ಅದನ್ನ ಫೋನ್ ರೆಕಾರ್ಡಿಂಗ್ ಬಂದ್ಬಿಟ್ಟು ಎಲ್ಲಾ ಚಾನೆಲ್ ಅವರು ಡ್ಯಾನ್ಸ್ ಆಡ್ಬಿಟ್ಟಿದಾರಪ್ಪ. ವಾಹರೇ ವಾ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ವೀಕ್ಷಕರೇ, ನ್ಯೂಸ್ 15 ಕನ್ನಡ ಚಾನೆಲ್ ಬಿಜೆಪಿ ಅವ್ರಿಗೂ ಸಪೋರ್ಟ್ ಮಾಡಲ್ಲ, ಕಾಂಗ್ರೆಸ್ ಅವ್ರಿಗೂ ಸಪೋರ್ಟ್ ಮಾಡಲ್ಲ. ಆದರೆ ಈ ಸುದ್ದಿ ಇವತ್ತು ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ತುಂಬಾ ಜನ ಬಿಜೆಡ್ ಜಮೀರ್ ಅಹಮದ್ ಅವ್ರ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ, ಬಾಯಿಗೆ ಬಂದದೆಲ್ಲ ಮಾತಾಡ್ತಿದ್ದಾರೆ. ಅವರು ಪೊಲೀಸ್ ಆಫೀಸರ್ನ ಫೋನ್ ಮಾಡಿ, ನೋಡಿ ಬ್ರದರ್ ಏನಿದೆ ಅವ್ರದ್ದು ಸೆಟಲ್ ಮಾಡಿಕೊಡಿ, ಅವ್ರದ್ದು ಏನಿದೆ ನೋಡಿ ಅಂತ ಇಷ್ಟು ಮಾತಾಡಿದಕ್ಕೇನೆ ತುಂಬಾ ದೊಡ್ಡ ದೊಡ್ಡ ಚಾನೆಲ್ಸ್ ನಲ್ಲಿ ಏನಪ್ಪಾ ಬಹಿಷ್ಕಾರ ಮಾಡಬೇಕು, ಇಂತ ಮಿನಿಸ್ಟರೇ ನಮ್ಗೆ ಬೇಡ, ಮಿನಿಸ್ಟರ್ಗೆ ನಾಚಿಕೆ ಆಗ್ಬೇಕು, ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಎಲ್ರಿಗೆ ಯಾರ್ಯಾರು ಈ ಸುದ್ದಿ ನೋಡ್ತಿದ್ದಾರೆ ಅವ್ರು ಎಲ್ರಿಗೂ ಒಂದು ಪ್ರಶ್ನೆ ಆಗ್ತಾ ಇದೀವಿ. ಮಿನಿಸ್ಟರ್ ಬಿಜೆಡ್ ಜಮೀರ್ ಅಹಮದ್ ಅವರು ಏನು ಮೈನಾರಿಟಿ ಮಿನಿಸ್ಟರ್ ಆಗಿದ್ದಾರೆ, ಎಲ್ಲಾ ಕಡೆಗೆ ಯಾವ್ದಾದ್ರು ತೊಂದರೆ ಇರ್ಲಿ, ಅವ್ರು ಚಿಕ್ಕವ್ರು ಇರ್ಲಿ ಬಡವರು ಇರ್ಲಿ, ಎಲ್ರಿಗೆ ಹೋಗ್ಬಿಟ್ಟು ಅವ್ರು ಸಹಾಯ ಮಾಡ್ತಾರೆ, ದುಡ್ಡು ಕೊಡ್ತಾರೆ. ಏನಾದ್ರೂ ಒಂದ್ ಕೆಲಸ ಇರ್ಲಿ, ಏನಾದ್ರೂ ಒಂದ್ ಪ್ರಾಬ್ಲಮ್ ಇರ್ಲಿ, ಎಲ್ರಿಗೆ ಹೆಲ್ಪ್ ಮಾಡ್ತಾರೆ. ಅವಾಗ ಯಾರು ಅವರು ಸುದ್ದಿ ತೋರ್ಸಲ್ಲ, ದೊಡ್ಡದಾಗಿ ಹೇಳಲ್ಲ ಜಮೀರ್ ಅವ್ರು ಹಿಂಗ್ ಮಾಡ್ರು, ಜಮೀರ್ ಅವ್ರು ಹಂಗ್ ಮಾಡ್ರು ಅಂತ. ನಾನ್ ತಿರ್ಗಾ ಹೇಳ್ತಾ ಇದ್ದೀನಿ, ಈ ಚಾನೆಲ್ ಯಾರ್ದು ಅಲ್ಲ, ನಮ್ದೇ ಸ್ವಂತ ಚಾನೆಲ್, ನಮ್ದೇ ಯೂಟ್ಯೂಬ್ ಚಾನೆಲ್. ಇದು ಏನಪ್ಪಾ ನೀವು ಜಮೀರ್ ಅವ್ರ ಬಗ್ಗೆ ಹಿಂಗ್ ಮಾತಾಡ್ತಿದ್ರ, ಜಮೀರ್ ಚಾನೆಲ್ ಇರ್ಬೇಕು, ನೀವು ಬಿಜೆಪಿ ಅಪೋಸಿಟ್ ಆತರ ಏನಿಲ್ಲ. ಆದರೆ ತುಂಬಾ ಜನ ನೋಡ್ತಾ ಇದೀನಿ, ಈ ಸುದ್ದಿ ಫಸ್ಟ್ ಆಫ್ ಆಲ್ ನಾವು ಮಾಡ್ತಾ ಇರ್ಲಿಲ್ಲ. ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಯಾರೋ ಪಾಪ ಅವ್ರು ಫೋನ್ ಮಾಡ್ಬಿಟ್ಟು, ನೋಡಿ ಬ್ರದರ್ ಹಿಂಗಿದೆ, ಅದು ಏನಿದೆ ಮಾತಾಡಿ, ಸೆಟಲ್ ಮಾಡಿ, ಏನ್ ಮಾಡ್ಬೋದು ಅಂತ ಅವ್ರ ಪೊಲೀಸ್ ಆಫೀಸರ್ಗೆ ಕೇಳ್ತಿದ್ದಾರೆ. ಅವ್ರು ಏನಾದ್ರು ಇಲ್ಲ ಬ್ರದರ್ ನೀವು ಮಾಡ್ಲೇಬೇಕು, ಕಳ್ಸ್ಲೇಬೇಕಂದ್ರೆ ಹೌದು ಹೇಳ್ಬೋದು, ಏನಪ್ಪಾ ಜಮೀರ್ ಅವ್ರದೇ ಮಿನಿಸ್ಟರ್ ಅವ್ರದೇ ತಪ್ಪಿದೆ ಅಂತ, ಮಿನಿಸ್ಟರ್ ಆಗಿ ಹೆಂಗ್ ಮಾಡ್ಬೋದು ಅಂತ. ಆದರೆ ಅವ್ರು ಏನ್ ಮಾತಾಡಿದ್ದಾರೆ ಅದು ಎಷ್ಟು ಚೆನ್ನಾಗಿ ಪ್ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ನೋಡಿ ಬ್ರದರ್ ಏನಾಗುತ್ತೆ ಮಾಡ್ಕೊಡಿ, ಸೆಟಲ್ ಮಾಡ್ಕೊಡಿ, ನಮ್ಗೆ ಬೇಕಾದವರು ಅಂತ ಇಷ್ಟೇ ತಾನೇ ಹೇಳಿದ್ದಾರೆ. ಇಷ್ಟಕ್ಕೆ ಅಬ್ಬಾ ಏನ್ ತೋರ್ಸಿದ್ದಾರೆ ಮೀಡಿಯಾದವರು. ಜಮೀರ್ ಅಂದ್ರೆ ಹಂಗೆ, ಜಮೀರ್ಗೆ ನಾಚಿಕೆ ಬರ್ಬೇಕು, ಅವ್ನ್ಗೆ ಈ ಪೊಸಿಷನ್ ಕೊಡ್ಬಾರ್ದು. ಏನ್ರಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ, ಅದು ಮಾತ್ರ ಯಾರು ತೋರ್ಸಲ್ಲ, ಅದು ಮಾತ್ರ ಏನು ಮಾತಾಡಲ್ಲ. ಇದು ಒಂದು ಸಿಕ್ಕಿದಕ್ಕೆ ಏನ್ ಬೆಂಕಿ ತರ ಹಡ್ತಾ ಇದಪ್ಪ ಎಲ್ಲಾ ಚಾನೆಲ್ಸ್ ನಲ್ಲಿ, ಜಮೀರ್ ಹಿಂಗೆ ಜಮೀರ್ ಹಂಗೆ ಅಂತ. ಅದಕ್ಕೆ ಅವ್ರು ಏನ್ ಒಳ್ಳೆ ಕೆಲಸ ಮಾಡ್ತಾರಲ್ವಾ, ಫಸ್ಟ್ ಅದನ್ನ ತೋರ್ಸಿ, ಆಮೇಲೆ ಇದು ಏನಿದೆ ನೋಡಪ್ಪ, ಹೌದು ಇದು ತಪ್ಪು ಏನಿದೆ ಅದು ತೋರ್ಸ್ಬೇಕು. ನೀವು ಸ್ವಲ್ಪ ದಿನ ಮುಂಚೆ ಏನಾದ್ರು ಜಮೀರ್ ಅವರು ಎಲ್ರಿಗೂ ಹೆಲ್ಪ್ ಮಾಡ್ತಾ ಇರ್ತಾರೆ, ಅದು ಎಲ್ರಿಗೂ ಗೊತ್ತಿದೆ. ಅದು ಏನಾದ್ರು ಡೀಪ್ ಡೀಟೇಲ್ ಬೇಕಂದ್ರೆ ಅವ್ರ ಏರಿಯಾದಲ್ಲಿ ಹೋಗಿ ಕೇಳಿದ್ರೇನೆ ಹೇಳ್ಬಿಡ್ತಾರೆ. ಆದ್ರೂ ಸ್ವಲ್ಪ ದಿನ ಮುಂಚೆ ಸಿಲಿಂಡರ್ ಒಂದು ಬ್ಲಾಸ್ಟ್ ಆಗಿತ್ತು, ಆ ಫ್ಯಾಮಿಲಿ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಅಲ್ಲಿಂದ ಕರೆದು ಇಲ್ಲಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿ, ನೀವು ನೋಡಿರ್ಬೋದು ಅನ್ಕೊಂತೀನಿ, ಚಾನೆಲ್ಸ್ ನಲ್ಲಿ ಎಲ್ಲ ಬಂದಿತ್ತು. ಇದಕ್ಕಿಂತ ಮುಂಚೆ ಆಗುತ್ತೆ ತರ. ಸೊ ಇನ್ನ ಒಂದ್ ಎರಡ್ ತಿಂಗಳ ಹಿಂದೆ ಅನ್ಕೊಂತೀನಿ, ಪಾಪ ಯಾವ್ದೋ ಮಗುಗೆ ಏನೋ ಒಂದು ರೋಗ ಬಂದಿತ್ತು, ಅವ್ರಿಗೇನೋ ಒಂದ್ 10 lakhs ಏನೋ ಬೇಕಾಗಿತ್ತಂತ, ಇಷ್ಟೆಲ್ಲ ದುಡ್ಡು ಕೊಡ್ತಾರೆ. ಇದೆಲ್ಲ ಚಾನೆಲ್ ನಲ್ಲಿ ತೋರ್ಸಲ್ಲ, ಏನು ಮಾತಾಡಲ್ಲ. ಅದು ಏನೋ ಇತ್ತು, ಈ ವಿಷಯ ಬಂತಂತ ಯಾವ್ದು ಫೋನ್ ರೆಕಾರ್ಡಿಂಗ್ ಬಂದ್ಬಿಟ್ಟು ಎಲ್ಲಾ ಚಾನೆಲ್ ಅವರು ಡ್ಯಾನ್ಸ್ ಆಡ್ಬಿಟ್ಟಿದಾರಪ್ಪ. ವಾಹರೇ ವಾ. ಏನ್ ಒಳ್ಳೇದ್ ಮಾಡ್ತಾರ ಅದನ್ನ ಫಸ್ಟ್ ತೋರ್ಸಿ. ಇದು ಒಂದು ಚಿಕ್ಕ ಏನು ತಗೊಂಡು ಈ ತರ ಮ್ಯಾಟರ್ ಮಾಡ್ಬಿಟ್ಟು ಅದು ದೊಡ್ಡದಾಗಿ ತೋರಿಸ್ತಾ ಇದೀರಲ್ವಾ, ಇದು ತಪ್ಪಲ್ವಾ? ತಿರ್ಗಾ ಹೇಳ್ತಿದ್ದೀನಿ, ಚಾನೆಲ್ ಯಾರ್ದು ಅಲ್ಲ, ಅದು ಬಿಜೆಪಿ ಅವ್ರದ್ದು ಅಲ್ಲ, ಕಾಂಗ್ರೆಸ್ ಅವ್ರದ್ದು ಇಲ್ಲ, ಯಾವ ಮಿನಿಸ್ಟರ್ದು ಚಾನೆಲ್ ಅಲ್ಲ. ಚಾನೆಲ್ ಇರೋದು ನಮ್ದು ಯೂಟ್ಯೂಬ್ ಚಾನೆಲ್, ಯಾರು ಸ್ಪಾನ್ಸರ್ನು ಇಲ್ಲ, ಸಪೋರ್ಟ್ನು ಇಲ್ಲ. ಆದ್ರೆ ಈ ಸುದ್ದಿ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ, ತುಂಬಾ ಚಾನೆಲ್ ಅವರು ಡಾನ್ಸ್ ಆಡ್ಬಿಟ್ಟಿದಾರಪ್ಪ. ಈ ಸುದ್ದಿ ಬಂದ ತಕ್ಷಣ ಹಿಂಗೆ ಹಂಗೆ ಏನೇನೋ ತೋರ್ಸ್ಬಿಡ್ತಾ ಇದಾರೆ. ಇದೆಲ್ಲ ತಪ್ಪು. ಅವ್ರು ಏನ್ ಒಳ್ಳೆ ಕೆಲಸ ಮಾಡ್ತಾರೆ ಫಸ್ಟ್ ಅದನ್ನ ತೋರ್ಸಕ್ ಕಲ್ತ್ಕೊಳ್ಳಿ, ಆಮೇಲೆ ಇದೆಲ್ಲ ತೋರ್ಸ್. ಸ್ಕಿಪ್ ಮಾಡಕ್ಕಿಂತ ಮುಂಚೆ ಇಲ್ಲಿ ಒಂದು ವಿಡಿಯೋ ಪ್ಲೇ ಆಗುತ್ತೆ, ಜಮೀರ್ ಅವ್ರು ಏನ್ ಮಾತಾಡಿದಾರೆ ಪೊಲೀಸ್ ಅವ್ರ ಜೊತೆ, ನೀವು ಒಂದ್ಸತಿ ಕೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಆಗಿ, ಏನ್ ಮಾತಾಡಿರೋದು ತಪ್ಪಾ ಸರಿನೋ, ಏನು ಜಮೀರ್ ಅವ್ರಿಗೆ ಫೋರ್ಸ್ ಮಾಡಿದಾರ ಅಂತ ಏನಿದೆ ಕೇಳ್ಬಿಟ್ಟು ಕಮೆಂಟ್ ಮಾಡಿ. ಹಲೋ ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳ್ಬೇಕು ಅಂತಿದ್ರು, ಬರ್ಬೇಕು ಕೊಡ್ಲಾ? ಕೊಡಿ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಸರ್ ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ.
ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರೇನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟಿ ಬಂದೆ ಅವ್ರಿಗೆ ನಾವೀಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ, ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ.